ಅಣ್ಣ ಜನರೆಲ್ಲ ಸೇರಿದ್ದಾರೆ, ಹೋಗಿ ಲಿಫ್ಟ್ ಆನ್ ಮಾಡಿ. ಓಕೆ ಸರಿ, ಹೋಗಿ ಹೋಗಿ. ಹೀಗಿದೆ. ಬಾಲರಾಜ್ ರೀ, ಬಾಲರಾಜ್ ತಟ್ಬಿಡ್ತೀನಿ ನೋಡು. ಹೇಳ್ತಿದ್ದೀರಾ ರೀ, ಏನ್ರಿ ಇದೆ ಅಂತೆಲ್ಲ ಮಾತಾಡ್ತಿದ್ದೀರಾ? ಹೋಗಿ ಸ್ಟ್ರಾಂಗ್ ಕಾಫಿ ಬಡ್ಕೊಂಬ, ಅಲ್ಲಿವರೆಗೂ ಮಲಗಿರ್ತೀನಿ. ಬಾಲರಾಜ್ ಎದ್ದೇಳಿ. ಯಾವ ಅಲ್ಲ ರೀ, ನಾನು ನರ್ತನ. ಎದ್ದೇಳಿ. ಎರಡು ಒಂದೇ ತರ ಇದೆಯಲ್ಲಪ್ಪ. ರೀ, ಇದ್ ನಿಮಗ್ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಿಲ್ವಾ? ಎದ್ದೇಳ್ರಿ ಮೊದ್ಲು. ಲೈಟ್ಸ್ ಎಲ್ಲ ಆನ್ ಆಗಿದೆ, ಲಿಫ್ಟ್ ಆನ್ ಆಗಿದೆ ಅಂತ ಅನ್ಸುತ್ತೆ. ಎದ್ದೇಳಿ, ಅದೇನಾಗಿದೆ ನೋಡಿ. ಅಲ್ಲ ಮೇಡಮ್, ನೀವ್ ನನ್ ರೂಮಲ್ಲಿ ಏನ್ ಮಾಡ್ತಿದ್ದೀರಾ? ಅಯ್ಯೋ, ನಾವ್ ರೂಮಲ್ಲಿ ಇಲ್ಲ, ಎಲ್ಲಿದೀವಿ ಅಂತ ಸರಿಯಾಗಿ ಕಣ್ಬಿಟ್ ನೋಡಿ. ನಾವೆಲ್ಲಿದೀವಿ ಮೇಡಮ್? ನಮ್ಮನ್ನ ಯಾರು ಕಿಡ್ನಾಪ್ ಮಾಡಿದಾರ? ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ. ನೋಡ್ರಿ, ನಾವೆಲ್ಲಿ ಸಿಗಾಕೊಂಡಿದೀವಿ ರಾತ್ರಿಯಿಂದ ಅಂತ. ಎಲ್ಲಿದೀವಿ ಮೇಡಮ್ ನಾವು? ಲಿಫ್ಟ್ ಅಲ್ಲಿ. ಅಯ್ಯೋ, ಎದ್ದೇಳಿ ಬಾಲರಾಜ್. ಅಯ್ಯೋ ರೀ, ಏನ್ರಿ ನೀವು? ಲೈಟ್ಸ್ ಎಲ್ಲ ಆನ್ ಆಗಿದೆ, ನನಗೆ ಯಾಕೋ ಲಿಫ್ಟ್ ವರ್ಕ್ ಆಗ್ತಿದೆ ಅಂತ ಅನಿಸ್ತಿದೆ. ವರ್ಕರ್ಸ್ ಬರೋ ಟೈಮ್ ಆಯ್ತು. ಅವ್ರೇನಾದ್ರೂ ನಮ್ಮನ್ನ ಈ ರೀತಿ ನೋಡಿದ್ರೆ ಹೇಗಿರಲ್ಲ. ಹೌದು ಮೇಡಮ್, ಮೊದಲು ನಾವು ಇಲ್ಲಿಂದ ಆಚೆ ಹೊರಟ್ಬಿಡ್ಬೇಕು. ಏನಾದ್ರೂ ನಮ್ಮನ್ನ ಹೀಗ್ ನೋಡಿದ್ರೆ ಸಂಬಂಧನೇ ಕಟ್ಬಿಡ್ತಾರೆ. ಶರ್ಟ್ ಹಾಕೊಳ್ಳಿ ಮೊದ್ಲು. ಇರಿ ಮೇಡಮ್, ಹಾಕೋತೀನಿ. ಗುಡ್ ಮಾರ್ನಿಂಗ್ ಸರ್. ಬಾಲರಾಜ್, ಶರ್ಟ್ ಹಾಕೊಳ್ರಿ ಮೊದ್ಲು. ಯವ್ವ, ಏನ್ರಿ ಸರ, ನಮ್ಮೆಲ್ಲಾರ್ನು ಮನಿ ಕಳಿಸಿ ನೀವಿಬ್ರು ಸೇರಿ ಲಿಫ್ಟ್ ರಿಪೇರಿ ಮಾಡತ್ತಿದ್ರೇನ್ರಿ? ಏಯ್, ಏನೇ ಮಾತಾಡ್ತಿದ್ಯಾ? ಅಯ್ಯೋ ರೀ ಸರ, ನಾ ಇವಾಗ ಕೇಳ್ಬಾರ್ದು ಅಂತದೇನ್ ದೊಡ್ಡ ಮಾತ್ ಕೇಳ್ತೇನ್ರಿ ನಿಮ್ಗ. ನೀವು ನರ್ತನ ಮೇಡಮ್ ಇಬ್ರು ಸೇರಿ ಏನ್ ಮಾಡತ್ತಿದ್ರಿ ಅಂತ ಕೇಳ್ತೇನ್ರಿ. ಇದ್ಕಿದಂಗ್ ಹೇಳಿದ್ರೆ ಎದ್ ಬಂದ್ ಎದಿಗ್ ಹೋದ್ರಂತ. ಮಾಮ, ಬಿಸ್ನೆಸ್ ನ ಹೇಗ್ ಇಂಪ್ರೂವ್ ಮಾಡ್ಬೇಕು ಅಂತ ಡೀಪ್ ಆಗಿ ಡಿಸ್ಕಸ್ ಮಾಡ್ತಿದ್ರು ಅನ್ಸತ್ತೆ. ಏನ್ ಜಯಂತಿ ಹಿಂಗ್ ಕೇಳಕತ್ತಿ? ನಮ್ ಬಾಲರಾಜ್ ಸರ ಮತ್ ನರ್ತನ ಮೇಡಮ್ ಅವ್ರ ನಮ್ ಇಡೀ ಗಾರ್ಮೆಂಟ್ಸ್ ಗ ಎಡ್ಕನ್ ಇದ್ದಂಗ, ಅಂದ್ರ ಈ ರೆಕಾರ್ಡ್ ಮಾಡ್ತಿದ್ಲ ಸಿಸಿ ಕ್ಯಾಮ್ರಾ ಇದ್ದಂಗ ಅನ್ನಿ. ಏನ್ ಮಾಮ ನೀನು ನಮ್ ಸರ್ರು ಮೇಡಮ್ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಾರಾ? ಶುಶುವ, ನಾ ಇಲ್ಲ ಅಂತ ದೊಡ್ಡ ಕೀಳುವಾಗಿ ಮಾತಾಡಿದ್ನಿ, ಅದು ಅವ್ರ ಬಗ್ಗೆ. ನಾ ಏನ್ ಹೇಳಕ್ ಬಂದೆ ಅಂದ್ರ, ಎರಡ್ ಕಣ್ಣ ಅಕ್ಕಪಕ್ಕ ಇದ್ರೂನು ಒಂದೊಂದೊಂದ್ ಟಚ್ ಮಾಡಕ್ ಆಗಂಗಿಲ್ಲ ಅಂತ ಹೇಳಿದ್ನಿ ಅಷ್ಟ, ಮತ್ತೇನಿಲ್ರಿ. ನಾಲ್ಗೆ ಮಿತಿ ಮೀರ್ತಿದೆ, ಹುಷಾರ್. ಅಯ್ಯೋ ರೀ ಸರ್, ಹಂಗ್ಯಾಕ್ ಸಿಟ್ ಮಾಡ್ಕೊಂತೀರಿ? ಸಿಟ್ ಮಾಡ್ಕೋಬೇಡ್ರಿ, ನೀವ್ ನಕ್ಕೊಂತಿದ್ರನ ಚಂದ. ಸ್ಟಾಪ್ ಇಟ್ ಮೇಡಮ್ ಅವ್ರ, ನಾ ಏನ್ ಶಟ್ ಅಪ್, ಜಸ್ಟ್ ಶಟ್ ಅಪ್. ಏನೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾ ಇದೀರಾ? ಏನ್ ಮೇಡಮ್, ನಮ್ ಗಾರ್ಮೆಂಟ್ಸ್ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ರಲ್ಲ ನೀವು. ಏನ್ ಸಾರ್, ಏನ್ ಕತೆ ಇದು ನಿಮ್ದು? ಏಯ್, ಬಾಯ್ ಮುಚ್ಕೊಂಡ್ ನಿಂತ್ರೆ ಸರಿ ಇವಾಗ, ಇಲ್ಲ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ, ಹುಷಾರ್. ಏನ್ ಮೇಡಮ್, ಅವ್ರು ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಇದನ್ನೇನ್ ಗಾರ್ಮೆಂಟ್ಸ್ ಅನ್ಕೊಂಡಿದ್ದೀರಾ, ಲಾಡ್ಜ್ ಅನ್ಕೊಂಡಿದ್ದೀರಾ? ಸ್ಟಾಪ್ ಇಟ್. ಏನಾಗಿದೆ ನಿಮ್ಗೆಲ್ಲ? ಒಳ್ಳೆ ನಾನ್ಸೆನ್ಸ್ ತರ ಮಾತಾಡ್ತಿದ್ದೀರಾ. ನೀವೇನ್ ಲೋಕಲ್ಗಳ?
ಯಾರಕ್ಕೆ ಸರ್ ಲೋಕಲ್ ಅಂತಿದ್ದೀರಾ? ರಾತ್ರಿ ಎಲ್ಲ ಲಿಫ್ಟಲ್ಲಿ ಇದ್ದವ್ರಿಗೋ ಅಥವಾ ಅವ್ರ ಬಗ್ಗೆ ಮಾತಾಡ್ತಿರೋರ್ಗೋ? ತಪ್ಪನ್ನ ತಪ್ಪು ಅನ್ನೋದು ತಪ್ಪಾ ಸರ್? ಧ್ರುವ, ಅರವಿಂದ್ ಸರ ಬಹಳ ಶಾನೆ ಅದಾರ. ಅವತ್ ನೋಡಿಲ್ಲೋ ಬೈರಾ ಮತ್ ನೀನ ಇಬ್ರು ಒಂದಾದ್ರಿ ಅಂತ ಹೇಳಿದವ್ರ ಇವತ್ ಇಷ್ಟು ಅರ್ಥ ಆಗಂಗಿಲ್ಲ ನೀವ್ರಿಗೆ. ಮಮ್ಮ, ದಿಸ್ ಇಸ್ ಟೂ ಮಚ್. ಮೈನಾನು ಧ್ರುವನು ಗೋಡೋನ ಲಾಕ್ ಆಗಿದ್ದಾಗ ಎಲ್ರು ಬಾಯಿಗೆ ಬಂದ ಹಾಗೆ ಮಾತಾಡಿದ್ರಲ್ಲ, ಅವತ್ತು ನಿಮ್ಗೆ ಟೂ ಮಚ್ ಅನ್ನಿಸ್ಲಿಲ್ವಾ? ಹಾ ಹೌದ್ ಜಯಂತಿ, ನೀ ಹೇಳತ್ತಿದ್ ಕರೆ ಐತ್ ನೋಡ. ಅವತ್ ಗೋಡವಂದಾಗ ಧ್ರುವ ಮತ್ ಮೈನಾ ಇಬ್ರು ಲಾಕ್ ಆಗ್ಯಾರ ಅಂತೇಳಿ, ಏನೋ ಮಾಡ್ಬಾರ್ದು ತಪ್ಪ ಮಾಡ್ಯಾರ ಅಂತೇಳಿ ಗಾರ್ಮೆಂಟ್ಸ್ ಬಿಟ್ಟೆ ಓಡಿಸ್ಬೇಕಂತೇಳಿ ಡಿಸೈಡ್ ಮಾಡಿದ್ರಿ. ಇವತ್ತ ಇವ್ರಿಬ್ರು ಲಿಫ್ಟ್ ನಾಗ ಲಾಕ್ ಆಗ್ಯಾರಲ್ಲ, ಇವ್ರನ್ನ ಯಾರು ಓಡಿಸ್ಬೇಕ ಹೇಳ್ರಿ ಮತ್ತ. ಆವತ್ತು ಧ್ರುವ ಮೈನಾ ತಪ್ಪು ಮಾಡಿದ್ರು ಅಂತ ಆರೋಪ ಹೊರಿಸಿದ್ರಲ್ಲ, ಇವತ್ ನೀವಿಬ್ರು ಇಡೀ ರಾತ್ರಿ ಲಿಫ್ಟ್ ನಲ್ಲಿ ಕಾಲ ಕಳೆದಿದ್ದೀರಲ್ಲ, ಇದಕ್ಕೇನ್ ಅರ್ಥ ಮೇಡಮ್? ಏಯ್ ನೀವ್ ಅನ್ಕೊಂಡಿರತ್ರ ಏನೂ ನಡೆದಿಲ್ಲ. ನಾನು ಮೇಡಮ್ ಕೆಲಸ ಮುಗಿಸಿ ಲಿಫ್ಟ್ ಒಳಗೆ ಹೋಗ್ಬೇಕಾದ್ರೆ ಕರೆಂಟ್ ಹೋಗಿ ಲಿಫ್ಟ್ ಲಾಕ್ ಆಯ್ತು. ನಾವು ಕೂಗಿ ಕೂಗಿ ಸಾಕಾಗಿ ಒಳಗಡೆ ಕೈದಿಗಳ ತರ ಬಿದ್ದಿದ್ವಿ. ಮತ್ತೆ ಲಿಫ್ಟ್ ಆನ್ ಆಗಿದ್ದೆ ಈಗ. ಕರೆಂಟ್ ಇರ್ಲಿಲ್ಲ, ಗಾಳಿನೂ ಬೀಸ್ತಾ ಇರ್ಲಿಲ್ಲ. ನಾವೆಷ್ಟು ಒದ್ದಾಡಿದೀವಿ ಅಂತ ನಮಗ್ ಮಾತ್ರ ಗೊತ್ತು. ಲೈಟ್ ಆನ್ ಮಾಡ್ಕೊಂಡ್ ಕೂತಿದೀವಿ ರಾತ್ರಿ ಎಲ್ಲ. ಸತ್ಯ ಗೊತ್ತಿಲ್ಲದೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡಿ. ಹಿಂಗಾರಿ ಸರ, ಅವತ್ ಧ್ರುವ ಮೈನಾ ಗೋಡವನ್ ಇದ್ದಾಗ ನೀವೇನೇನ್ ಮಾತಾಡಿದ್ರಿ? ಬಾಯಿಗೆ ಏನ್ ಬರ್ತೈತಿ ಎಲ್ಲಾ ಮಾತಾಡಿದ್ರಿ. ಈಗ ಮಾತಾಡ್ರಿ ನೋಡೋನು. ಮಾತಾಡ್ರಿ, ಬರ್ರಿ ಮುಂದಕ್ಕ. ಹಾ, ಅವತ್ತು ನನಗೂ ಮೈನಾಗೂ ಮಾತಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಹುಮಾನ ಕೊಟ್ಟಿದ್ರಿ. ಆಗ್ಲೂ ಸತ್ಯ ತಿಳ್ಕೊಂಡೇ ಮಾತಾಡಿದ್ರ ಸರ್? ಇವತ್ತು ನಿಮ್ಮನ್ನ ಮರ್ಯಾದೆ ಕೊಟ್ಟು ಮಾತಾಡಿಸಿದ್ದಾರೆ. ಅವತ್ತು ನೀವ್ ನಮ್ ಬಗ್ಗೆ ಹೇಗೆಲ್ಲ ಮಾತಾಡಿದ್ರಿ. ಅಪ್ಪಿ ತಪ್ಪಿ ಈ ಲಿಫ್ಟ್ ಅಲ್ಲಿ ನಾನು ಧ್ರುವ ಅವರೇ ಸಿಕ್ಕಾಕೊಂಡಿರೋದನ್ನ ನೀವ್ ನೋಡಿದ್ರೆ ಆಗೇನ್ ಮಾಡ್ತಿದ್ರಿ? ಅಯ್ಯೋ ಮೈನಾ, ಏನ್ ಮಾಡ್ತಾರಂತ ಹಿಂಗ್ ಕೇಳಾತಿಲ್ಲ ಮಳಿರಂಗ. ಪಾಪ ಅವ್ರ ಮನ್ಸ ಬಾದ್ ಹೊಡ್ದೈತಿ. ಏನ್ ಮಾಡ್ತಿದ್ರಂದ್ರ ರಾತ್ರಿ ನೀವಿಬ್ರು ಹೊಟ್ಟೆ ಹಸ್ಕೊಂಡ್ ಕುಂತೀರಿ ಅಂತ ಹೇಳಿ ಬಿಡದಿಯಿಂದ 2 ತಟ್ಟಿ ಇಡ್ಲಿ, ದೋಸೆ, ಬಜ್ಜಿ, ಬೋಂಡಾ ಎಲ್ಲಾನು 2 ಪ್ಲೇಟ್ ಪಾರ್ಸೆಲ್ ತಂದ ಕೊಟ್ಬಿಡ್ತಿದ್ರ. ಹೌದಲ್ರಿ ಸರ? ನಿಮ್ ಮನಸ್ ಬಾದ್ ಹೊಡ್ದ ನನ್ ಗೊತ್ತೈತ್ರಿ. ಇದಕ್ಕೆ ಸರ್ ಹೇಳುದು ಕರ್ಮ ಅಂತ. ಧರ್ಮ ಕೈ ಬಿಟ್ರೆ ಕರ್ಮ ಬೆನ್ ಹಿಂದೆನೆ ಇರುತ್ತಂತೆ. ಸ್ವಲ್ಪ ಜೋಪಾನವಾಗಿರಿ ಆಯ್ತಾ? ಏಯ್ ಸಾಕ್ ನಿಲ್ಸೆ. ನೀವಿಬ್ಬರು ರಾಸ್ಲೀಲನ ಮುಚ್ಚಾಕೋದಕ್ಕೆ ನಮ್ಮಿಬ್ಬರನ್ನ ಈ ತರ ಲಾಕ್ ಮಾಡೋ ತರ ಪ್ಲಾನ್ ಮಾಡಿ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ. ನನ್ನ ಮೈನನ್ನ ಯಾರು ಲಾಕ್ ಮಾಡಿದ್ರೋ ಅವರೇ ನಿಮ್ಮಿಬ್ಬರನ್ನ ಲಾಕ್ ಮಾಡಿರ್ಬೋದಲ್ವಾ? ಹಾ ಹೌದೌದು, ಅಲ್ವಾ? ಅರವಿಂದ್ ಸರ್ ಇರ್ಬೋದಲ್ವಾ? ಮೈನಾ ಹೇಳಿ ಮೇಡಮ್. ನರ್ತನ, ಏನ್ ನಡೀತಿದೆ ಇಲ್ಲಿ?